ಇದು ವಿಡಿಯೋ ಐತಿ ಯಾರು ಸೆಕೆಂಡ್ ಇಯರ್ ಪಾಸ್ ಆಗ್ಯಾರಲ್ಲ ಅವರಿಗೆ, ಆಮೇಲೆ ಯಾರು ಇಂಜಿನಿಯರಿಂಗ್ ಹಚ್ಬೇಕನ್ನತ್ತಾರಲ್ಲ ಅವರಿಗೆ. ಈಗೀಗ ಇಂಜಿನಿಯರಿಂಗ್ ಕಾಲೇಜ್ದಾಗ ಒಂದು ಸ್ಕ್ಯಾಮ ನಡೆಯತ್ತದ ಅಂತ ಹೇಳ್ಬೋದು. ಪ್ಲೇಸ್ಮೆಂಟ್ ಐತಂತ ಹಚ್ತಾರೆ. ಬಟ್ ಪ್ರಾಬ್ಲಮ್ ಏನಾಗತೈತಿ, ಪ್ಲೇಸ್ಮೆಂಟ್ದಾಗ ನೀವೇನು ಇಂಜಿನಿಯರಿಂಗ್ ಕಾಲೇಜ್ದಾಗ ಹೋಗಿ ಪ್ಲೇಸ್ಮೆಂಟ್ ಆಫೀಸರ್ಗೆ ಮಾತಾಡ್ತಾರಲ್ಲ, ಅಲ್ಲೆಲ್ಲ ರಿಪೋರ್ಟ್ಸ್ ಎಲ್ಲ ಎಕ್ಸಾಜುರೇಟ್ ಮಾಡಿ ಪ್ರೆಸೆಂಟ್ ಮಾಡತ್ತಾರೆ. ಹೆಂಗಂತ ಹೇಳ್ತಾನೆ ನಿಮಗೆ. ಆ್ಯಕ್ಚುಲ್ ಡೇಟಾ ಏನು ಹೇಳ್ತೈತೆ ನಮಗೆ, ಈಗ 100 ಮಂದಿ ಏನಾರು ಇಂಜಿನಿಯರಿಂಗ್ ಮಾಡ್ಯಾರಪ್ಪ, 100 ಮಂದಿ ಅಂದ್ರೆ ಅದ್ರೊಳಗೆ 86 ಮಂದಿ ಅನ್ಎಂಪ್ಲಾಯ್ಡ್ ಅದಾರ. ನೀವು ಮಿಡಲ್ ಕ್ಲಾಸ್, ಲೋವರ್ ಮಿಡಲ್ ಕ್ಲಾಸ್ ಅದಿರಪ್ಪ ಅಂದ್ರೆ ನಿಮ್ಗೆ ಜಾಬ್ ಭಾಳ ಇಂಪಾರ್ಟೆಂಟ್ ಆಗ್ತೈತಿ ಯಾವಾಗ ನೀವು ಗ್ರ್ಯಾಜುಯೇಷನ್ದಿಂದ ಹೊರಗೆ ಬರ್ತೀರಿ. ಯಾಕಂದ್ರೆ ಭಾಳಕೊಂದು ಮಂದಿ ಎಜುಕೇಷನ್ ಲೋನ್ ತೊಗೊಂಡಿರ್ತಾರೆ, ಭಾಳಕೊಂದು ಮಂದಿಗೆ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸೂ ಇರ್ತಾವೆ. ಪೇರೆಂಟ್ಸ್ದು ಒಂದು ಎಕ್ಸ್ಪೆಕ್ಟೇಷನ್ ಇರ್ತೈತೆ, ನಮ್ಮ ಮಗ ಕಲ್ತು ಏನ್ರಿ ಪಟ್ನ ನೌಕರಿ ಹತ್ತಲಿ ಅಂತಂದು. ಸೊ ಇದ್ರಾಗ ಏನು ಮಾಡ್ತಾರೆ ಇವ್ರು, ಇದನ್ನ ಫಾಯ್ದೆ ಮಾಡ್ಕೊಂಡು ಇಂಜಿನಿಯರಿಂಗ್ ಕಾಲೇಜ್ಗಳು ಎಲ್ಲ ಅಲ್ಲ ಕೆಲವೊಂದು, ಬಟ್ ಮೋಸ್ಟ್ ಆಫ್ ದಿ ಇಂಜಿನಿಯರಿಂಗ್ ಕಾಲೇಜಸ್ ಇದೇ ಮಾಡತ್ತಾವೆ. ನೀವು ಯಾವಾಗ ಪ್ಲೇಸ್ಮೆಂಟ್ ಆಫೀಸರ್ಗೆ ನೀವು ಮಾತಾಡ್ತೀರಿ ಅಡ್ಮಿಷನ್ ಮಾಡ್ಸೋಕ್ಕಿಂತ ಮುಂಚೆ, ಅವರ ಒಂದು ರಿಪೋರ್ಟ್ ರೆಡಿ ಮಾಡಿರ್ತಾರೆ. ಅದ್ರಾಗ ಕೆಲವೊಂದು ಕಾಲೇಜಸ್ ಕ್ಲೇಮ್ ಮಾಡ್ತಾವೆ ನಮ್ಮಲ್ಲಿ 90% ಆಗೈತಿ, 60% ಆಗೈತಿ. ಅದ್ರೊಳಗೆ 2 ಪಾಯಿಂಟ್ಸ್ ಅದಾವೆ.